ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿದ ಬಳಿಕ ಪಾಪಿ ಪಾಕ್ಗೆ ತಕ್ಕ ಶಾಸ್ತಿ ಮಾಡಬೇಕು, ಯುದ್ಧ ಆಗಲೇಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹೊತ್ತಲ್ಲೇ ಧಾರವಾಡದಲ್ಲಿರುವಂತಹ ಸೈನಿಕ ಸ್ಮಾರಕಕ್ಕೆ ಹೊಸ ಸ್ಪರ್ಶ ಕೊಡೋದಕ್ಕೆ ಅಲ್ಲಿನ ಜನ ಮುಂದಾಗಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರಿನಲ್ಲಿರೋ ಇದು ಕಾರ್ಗಿಲ್ ಸ್ತೂಪ. ಕಾರ್ಗಿಲ್ ವಿಜಯದ ಸಂಕೇತವಾಗಿ ದೇಶದಲ್ಲಿಯೇ ಮೊದಲ ಬಾರಿಗೆ ಸ್ಥಾಪನೆಯಾಗಿರೋ ವೀರ ಯೋಧರ ಸೈನಿಕ ಸ್ಮಾರಕ, ಗಡಿ ಯೋಧರ ಗುಡಿ. ಇದೀಗ ಈ ಯುದ್ಧ ಸ್ಮಾರಕಕ್ಕೆ ಹೊಸ ಸ್ಪರ್ಶ ಕೊಡಲು ಧಾರವಾಡದ ಜನತೆ ಮುಂದಾಗಿದ್ದಾರೆ. ಧಾರವಾಡ ಸೈನಿಕ ಸ್ಮಾರಕಕ್ಕೆ ಹೊಸ ರೂಪ. ದೇಶದಲ್ಲಿ ಸದ್ಯದಲ್ಲಿ ಈಗ ಯುದ್ಧದ ಉನ್ಮಾದದ ಮಾತುಗಳನ್ನ ಕೇಳಿ ಬರ್ತಾ ಇದ್ದೇವೆ. ಯುದ್ಧ ಅಂದ ತಕ್ಷಣ ನೆನಪಾಗೋದು ಎಲ್ಲರಿಗೂ ಕೂಡ ಅಂತಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಅಂದ್ರೆ ಸಾಕಷ್ಟು ಅಂದ್ರೆ ನಮ್ಮ ದೇಶದ ಮತ್ತು ರಾಜ್ಯದ ಯೋಧರು ನಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ ಕಾರ್ಗಿಲ್ ವಿಜಯವನ್ನು ಸಾಧಿಸಿದ್ರು. ಹಾಗಾದ್ರೆ ಆ ಕಾರ್ಗಿಲ್ ವಿಜಯಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಮೊಟ್ಟ ಮೊದಲ ಆಗಿರುವಂತಹ ಒಂದು ಕಾರ್ಗಿಲ್ ಸ್ತೂಪ ನಮ್ಮ ಧಾರವಾಡದಲ್ಲಿದೆ. ನಾವು ಅದೇ ಧಾರವಾಡದಲ್ಲಿರುವಂತಹ ಕಾರ್ಗಿಲ್ ಸ್ತೂಪದ ಆವರಣದಲ್ಲಿದ್ದೀವಿ. ನಾವೀಗ ಏನು ನೋಡ್ತಾ ಇದ್ದೇವೆ, ಇದೇ ಕಾರ್ಗಿಲ್ ಸ್ತೂಪ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಪ್ರಾಂಗಣದಲ್ಲಿರುವಂತಹ ಈ ಒಂದು ಕಾರ್ಗಿಲ್ ಸ್ತೂಪ ಏನಿದೆ, ಇಲ್ಲಿ ಏನು ಮೇ 1999ರಿಂದ ಜುಲೈ 1999ರವರೆಗೆ ಏನೊಂದು ಕಾರ್ಗಿಲ್ ಯುದ್ಧವಾಗಿತ್ತು, ಆ ಕಾರ್ಗಿಲ್ ಯುದ್ಧದ ಸ್ಮರಣೆಗಾಗಿ ಈ ಒಂದು ಕಾರ್ಗಿಲ್ ಸ್ತೂಪವನ್ನ ಇಲ್ಲಿ ಮಾಡಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಕಾರ್ಗಿಲ್ ಸ್ತೂಪವನ್ನ ಇಲ್ಲಿನ ಯೋಧರ ಗುಡಿ ಅಂತ ಕೂಡ ಏನಂತಾರೆ ಒಂದು ಪ್ರಚಲಿತದಲ್ಲಿದೆ. ಈ ಕಾರ್ಗಿಲ್ ಸ್ತೂಪ ಆಗಿರೋ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಅದೇನಂದ್ರೆ ಧಾರವಾಡದಲ್ಲಿರೋ ಕೆಲ ಹಿರಿಯರಿಗೆ ತಾವು ಬಾಲ್ಯದಲ್ಲಿ ಸೈನ್ಯಕ್ಕೆ ಸೇರುವ ಆಸೆ ಇತ್ತಂತೆ. ಆದ್ರೆ ಅದು ಈಡೇರದ ಕಾರಣ ಸೈನಿಕರ ಮೇಲಿನ ಗೌರವಕ್ಕೆ ಇಡೀ ಯೋಧರ ಗುಡಿ ನಿರ್ಮಾಣವಾಗಿದೆ. ಧಾರವಾಡ ಜಿಲ್ಲಾ ಸೈನಿಕ ಕಲ್ಯಾಣ ಸಮಿತಿ ಇದನ್ನ ನಿರ್ಮಿಸುತ್ತಿದೆ. ಈಗ ಇದೆಲ್ಲ ಸ್ತೂಪ ಎಲ್ಲ ರಿನ್ಯೂವೇಟ್ ಆಗಕತ್ತದ. 25 ವರ್ಷ ಆತೀಗ ಕಂಪೌಂಡ್ ಎಲ್ಲ ಗೀಳಾಗಿದ್ದು ಎಲ್ಲ ಹೊಸದಾಗಿ ಮಾಡ್ಯಾರೆ. ಮತ್ತು ಇದೇ ಜಾಗದೊಳಗೆ ನಾವು 2017ರೊಳಗೆ ಜನರಲ್ ಕರೆಯಪ್ಪ, ಜನರಲ್ ತಿಮ್ಮಯ್ಯ, ಜನರಲ್ ಬೇವೂರು ಅವರು 3 ಮಂದಿದು ಸ್ಟ್ಯಾಚ್ಯೂ ಈಗ ಆಲ್ರೆಡಿ ಹೇಳಿದ್ದೀವಿ. ಆ ಪ್ರಕಾರ ಕಾರ್ಪೊರೇಷನ್ದವರು ಆರ್ಡ್ರ್ ಕೊಟ್ಟು ತರಿಸಿ ಬಿಟ್ಟಾರೆ. ಇನ್ನೂ ಅನಾವರಣ ಆಗವಲ್ದು, ಅದು ಟೈಮ್ ಕಾಯಕತ್ತೀವಿ. ಅದರ ಪ್ರಕಾರ ಈ ಧ್ವಜದ ಸ್ತಂಭದ ಕೆಳಗೆ 4 ತಿಂಗಳದ್ದು ಅದು ಬಂದಿದೆ, ಸ್ಟೇಷನ್ ಅದು ಬಂದಿದೆ. 2001ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ನೀಡಿದ ಈ ಜಾಗವನ್ನು ಪಡೆದುಕೊಂಡಿದ್ರು. ಜಿಲ್ಲಾಡಳಿತದಿಂದ ಬಿಡುಗಡೆಯಾದ 1 ಲಕ್ಷ ರೂಪಾಯಿ ಅನುದಾನದ ಜೊತೆಗೆ ಸಾರ್ವಜನಿಕರೆಲ್ಲರೂ ಸೇರಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಗಿಲ್ ಸ್ತೂಪ ನಿರ್ಮಿಸಿದ್ದಾರೆ. ಈ ಭಾಗಕ್ಕೆ ಯಾವುದೇ ಸೇನಾಧಿಕಾರಿ, ಮಾಜಿ ಸೇನಾಧಿಕಾರಿ ಹಾಗೂ ಗಣ್ಯರು ಬಂದಲ್ಲಿ ಕಾರ್ಗಿಲ್ ಸ್ತೂಪಕ್ಕೆ ತಪ್ಪದೇ ಭೇಟಿ ನೀಡುತ್ತಾರೆ. ಸದ್ಯ ಹಳೆ ಸ್ಮಾರಕಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದ್ದು ಪುನರ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಇದೇ ಆವರಣದಲ್ಲಿ ಜನರಲ್ KM ಕಾರ್ಯಪ್ಪ, ಜನರಲ್ KS ತಿಮ್ಮಯ್ಯ ಹಾಗೂ ಜನರಲ್ GG ಬೇವೂರ್ ಅವರ ಪ್ರತಿಮೆಗಳನ್ನು ಅನಾವರಣ ಮಾಡುವ ಯೋಜನೆ ಸಹ ಹಾಕಿಕೊಂಡಿದ್ದಾರೆ. ಒಂದು ಧಾರವಾಡದೊಳಗನೆ ವೀರಭೂಮಿ ಅಂತ ಒಂದು ಹೆಸರು ಪಡೆದುಬಿಟ್ಟದೆ ಜಾಗ. ಪ್ರತಿಯೊಂದು ಸೈನಿಕರ ಎಲ್ಲ ಆ್ಯಕ್ಟಿವಿಟೀಸು ಏನೇ ಒಂದು ಇಲ್ಲಿ ನಮ್ಮ ದೇಶದೊಳಗೆ ಯುದ್ಧದ ವಾತಾವರಣ ಬರಲಿ, ಯಾವುದೋ ಒಬ್ಬ ಯೋಧ ಶಹೀದಾಗಲಿ ಅವರ ಬಾಡಿ ಇಲ್ಲಿ ಬಂದು ಹೋಗುವಂಥ ಒಂದು ಇದು ಪ್ರಥಾ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಕಾರ್ಗಿಲ್ ಸ್ತೂಪ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಧಾರವಾಡದಲ್ಲಿ ಆಗಿರುವಂತಹ ಒಂದು ಇತಿಹಾಸವನ್ನು ಹೊಂದಿದ್ರೆ, ಅದ್ರ ಜೊತೆಗೆ ಯುದ್ಧದ ಇತಿಹಾಸವನ್ನು ತಿಳಿಸುವಂತ ಕಾರ್ಯವನ್ನ ಇಲ್ಲಿರುವಂತಹ ಸೈನಿಕ ಕಲ್ಯಾಣ ಸಮಿತಿಯವರು. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿದ ಬಳಿಕ ಪಾಪಿ ಪಾಕ್ಗೆ ತಕ್ಕ ಶಾಸ್ತಿ ಮಾಡಬೇಕು, ಯುದ್ಧ ಆಗಲೇಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹೊತ್ತಲ್ಲೇ ಧಾರವಾಡದಲ್ಲಿರುವಂತಹ ಸೈನಿಕ ಸ್ಮಾರಕಕ್ಕೆ ಹೊಸ ಸ್ಪರ್ಶ ಕೊಡೋದಕ್ಕೆ ಅಲ್ಲಿನ ಜನ ಮುಂದಾಗಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರಿನಲ್ಲಿರೋ ಇದು ಕಾರ್ಗಿಲ್ ಸ್ತೂಪ. ಕಾರ್ಗಿಲ್ ವಿಜಯದ ಸಂಕೇತವಾಗಿ ದೇಶದಲ್ಲಿಯೇ ಮೊದಲ ಬಾರಿಗೆ ಸ್ಥಾಪನೆಯಾಗಿರೋ ವೀರ ಯೋಧರ ಸೈನಿಕ ಸ್ಮಾರಕ, ಗಡಿ ಯೋಧರ ಗುಡಿ. ಇದೀಗ ಈ ಯುದ್ಧ ಸ್ಮಾರಕಕ್ಕೆ ಹೊಸ ಸ್ಪರ್ಶ ಕೊಡಲು ಧಾರವಾಡದ ಜನತೆ ಮುಂದಾಗಿದ್ದಾರೆ. ಧಾರವಾಡ ಸೈನಿಕ ಸ್ಮಾರಕಕ್ಕೆ ಹೊಸ ರೂಪ. ದೇಶದಲ್ಲಿ ಸದ್ಯದಲ್ಲಿ ಈಗ ಯುದ್ಧದ ಉನ್ಮಾದದ ಮಾತುಗಳನ್ನ ಕೇಳಿ ಬರ್ತಾ ಇದ್ದೇವೆ. ಯುದ್ಧ ಅಂದ ತಕ್ಷಣ ನೆನಪಾಗೋದು ಎಲ್ಲರಿಗೂ ಕೂಡ ಅಂತಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಅಂದ್ರೆ ಸಾಕಷ್ಟು ಅಂದ್ರೆ ನಮ್ಮ ದೇಶದ ಮತ್ತು ರಾಜ್ಯದ ಯೋಧರು ನಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ ಕಾರ್ಗಿಲ್ ವಿಜಯವನ್ನು ಸಾಧಿಸಿದ್ರು. ಹಾಗಾದ್ರೆ ಆ ಕಾರ್ಗಿಲ್ ವಿಜಯಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಮೊಟ್ಟ ಮೊದಲ ಆಗಿರುವಂತಹ ಒಂದು ಕಾರ್ಗಿಲ್ ಸ್ತೂಪ
ನಮ್ಮ ಧಾರವಾಡದಲ್ಲಿದೆ. ನಾವು ಅದೇ ಧಾರವಾಡದಲ್ಲಿರುವಂತಹ ಕಾರ್ಗಿಲ್ ಸ್ತೂಪದ ಆವರಣದಲ್ಲಿದ್ದೀವಿ. ನಾವೀಗ ಏನು ನೋಡ್ತಾ ಇದ್ದೇವೆ, ಇದೇ ಕಾರ್ಗಿಲ್ ಸ್ತೂಪ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಪ್ರಾಂಗಣದಲ್ಲಿರುವಂತಹ ಈ ಒಂದು ಕಾರ್ಗಿಲ್ ಸ್ತೂಪ ಏನಿದೆ, ಇಲ್ಲಿ ಏನು ಮೇ 1999ರಿಂದ ಜುಲೈ 1999ರವರೆಗೆ ಏನೊಂದು ಕಾರ್ಗಿಲ್ ಯುದ್ಧವಾಗಿತ್ತು, ಆ ಕಾರ್ಗಿಲ್ ಯುದ್ಧದ ಸ್ಮರಣೆಗಾಗಿ ಈ ಒಂದು ಕಾರ್ಗಿಲ್ ಸ್ತೂಪವನ್ನ ಇಲ್ಲಿ ಮಾಡಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಕಾರ್ಗಿಲ್ ಸ್ತೂಪವನ್ನ ಇಲ್ಲಿನ ಯೋಧರ ಗುಡಿ ಅಂತ ಕೂಡ ಏನಂತಾರೆ ಒಂದು ಪ್ರಚಲಿತದಲ್ಲಿದೆ. ಈ ಕಾರ್ಗಿಲ್ ಸ್ತೂಪ ಆಗಿರೋ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಅದೇನಂದ್ರೆ ಧಾರವಾಡದಲ್ಲಿರೋ ಕೆಲ ಹಿರಿಯರಿಗೆ ತಾವು ಬಾಲ್ಯದಲ್ಲಿ ಸೈನ್ಯಕ್ಕೆ ಸೇರುವ ಆಸೆ ಇತ್ತಂತೆ. ಆದ್ರೆ ಅದು ಈಡೇರದ ಕಾರಣ ಸೈನಿಕರ ಮೇಲಿನ ಗೌರವಕ್ಕೆ ಇಡೀ ಯೋಧರ ಗುಡಿ ನಿರ್ಮಾಣವಾಗಿದೆ. ಧಾರವಾಡ ಜಿಲ್ಲಾ ಸೈನಿಕ ಕಲ್ಯಾಣ ಸಮಿತಿ ಇದನ್ನ ನಿರ್ಮಿಸುತ್ತಿದೆ. ಈಗ ಇದೆಲ್ಲ ಸ್ತೂಪ ಎಲ್ಲ ರಿನ್ಯೂವೇಟ್ ಆಗಕತ್ತದ. 25 ವರ್ಷ ಆತೀಗ ಕಂಪೌಂಡ್ ಎಲ್ಲ ಗೀಳಾಗಿದ್ದು ಎಲ್ಲ ಹೊಸದಾಗಿ ಮಾಡ್ಯಾರೆ. ಮತ್ತು ಇದೇ ಜಾಗದೊಳಗೆ ನಾವು 2017ರೊಳಗೆ ಜನರಲ್ ಕರೆಯಪ್ಪ, ಜನರಲ್ ತಿಮ್ಮಯ್ಯ, ಜನರಲ್ ಬೇವೂರು ಅವರು 3 ಮಂದಿದು ಸ್ಟ್ಯಾಚ್ಯೂ ಈಗ ಆಲ್ರೆಡಿ ಹೇಳಿದ್ದೀವಿ. ಆ ಪ್ರಕಾರ ಕಾರ್ಪೊರೇಷನ್ದವರು ಆರ್ಡ್ರ್ ಕೊಟ್ಟು ತರಿಸಿ ಬಿಟ್ಟಾರೆ. ಇನ್ನೂ ಅನಾವರಣ ಆಗವಲ್ದು. ಅದು ಟೈಮ್ ಕಾಯಕತ್ತೀವಿ. ಅದರ ಪ್ರಕಾರ ಈ ಧ್ವಜದ ಸ್ತಂಭದ ಕೆಳಗೆ 4 ತಿಂಗಳದ್ದು ಅದು ಬಂದಿದೆ, ಸ್ಟೇಷನ್ ಅದು ಬಂದಿದೆ. 2001ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ನೀಡಿದ ಈ ಜಾಗವನ್ನು ಪಡೆದುಕೊಂಡಿದ್ರು. ಜಿಲ್ಲಾಡಳಿತದಿಂದ ಬಿಡುಗಡೆಯಾದ 1 ಲಕ್ಷ ರೂಪಾಯಿ ಅನುದಾನದ ಜೊತೆಗೆ ಸಾರ್ವಜನಿಕರೆಲ್ಲರೂ ಸೇರಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಗಿಲ್ ಸ್ತೂಪ ನಿರ್ಮಿಸಿದ್ದಾರೆ. ಈ ಭಾಗಕ್ಕೆ ಯಾವುದೇ ಸೇನಾಧಿಕಾರಿ, ಮಾಜಿ ಸೇನಾಧಿಕಾರಿ ಹಾಗೂ ಗಣ್ಯರು ಬಂದಲ್ಲಿ ಕಾರ್ಗಿಲ್ ಸ್ತೂಪಕ್ಕೆ ತಪ್ಪದೇ ಭೇಟಿ ನೀಡುತ್ತಾರೆ. ಸದ್ಯ ಹಳೆ ಸ್ಮಾರಕಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದ್ದು ಪುನರ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಇದೇ ಆವರಣದಲ್ಲಿ ಜನರಲ್ KM ಕಾರ್ಯಪ್ಪ, ಜನರಲ್ KS ತಿಮ್ಮಯ್ಯ ಹಾಗೂ ಜನರಲ್ GG ಬೇವೂರ್ ಅವರ ಪ್ರತಿಮೆಗಳನ್ನು ಅನಾವರಣ ಮಾಡುವ ಯೋಜನೆ ಸಹ ಹಾಕಿಕೊಂಡಿದ್ದಾರೆ. ಒಂದು ಧಾರವಾಡದೊಳಗನೆ ವೀರಭೂಮಿ ಅಂತ ಒಂದು ಹೆಸರು ಪಡೆದುಬಿಟ್ಟದೆ ಜಾಗ. ಪ್ರತಿಯೊಂದು ಸೈನಿಕರ ಎಲ್ಲ ಆ್ಯಕ್ಟಿವಿಟೀಸು ಏನೇ ಒಂದು ಇಲ್ಲಿ ನಮ್ಮ ದೇಶದೊಳಗೆ ಯುದ್ಧದ ವಾತಾವರಣ ಬರಲಿ, ಯಾವುದೋ ಒಬ್ಬ ಯೋಧ ಶಹೀದಾಗಲಿ ಅವರ ಬಾಡಿ ಇಲ್ಲಿ ಬಂದು ಹೋಗುವಂಥ ಒಂದು ಇದು ಪ್ರಥಾ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಕಾರ್ಗಿಲ್ ಸ್ತೂಪ ದೇಶದಲ್ಲೇ ಮೊದಲ ಬಾರಿಗೆ ಧಾರವಾಡದಲ್ಲಿ ಆಗಿರುವಂತಹ ಒಂದು ಇತಿಹಾಸವನ್ನು ಹೊಂದಿದ್ರೆ, ಅದ್ರ ಜೊತೆಗೆ ಯುದ್ಧದ ಇತಿಹಾಸವನ್ನು ತಿಳಿಸುವಂತ ಕಾರ್ಯವನ್ನ ಇಲ್ಲಿರುವಂತಹ ಸೈನಿಕ ಕಲ್ಯಾಣ ಸಮಿತಿಯವರು ನಿತ್ಯವೂ ಕೂಡ ಮಾಡ್ತಾ ಇದ್ದಾರೆ. ಟಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿದ ಬಳಿಕ ಪಾಪಿ ಪಾಕ್ಗೆ ತಕ್ಕ ಶಾಸ್ತಿ ಮಾಡಬೇಕು, ಯುದ್ಧ ಆಗಲೇಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹೊತ್ತಲ್ಲೇ ಧಾರವಾಡದಲ್ಲಿರುವಂತಹ ಸೈನಿಕ ಸ್ಮಾರಕಕ್ಕೆ ಹೊಸ ಸ್ಪರ್ಶ ಕೊಡೋದಕ್ಕೆ ಅಲ್ಲಿನ ಜನ ಮುಂದಾಗಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರಿನಲ್ಲಿರೋ ಇದು ಕಾರ್ಗಿಲ್ ಸ್ತೂಪ. ಕಾರ್ಗಿಲ್ ವಿಜಯದ ಸಂಕೇತವಾಗಿ ದೇಶದಲ್ಲಿಯೇ ಮೊದಲ ಬಾರಿಗೆ ಸ್ಥಾಪನೆಯಾಗಿರೋ ವೀರ ಯೋಧರ ಸೈನಿಕ ಸ್ಮಾರಕ, ಗಡಿ ಯೋಧರ ಗುಡಿ. ಇದೀಗ ಈ ಯುದ್ಧ ಸ್ಮಾರಕಕ್ಕೆ ಹೊಸ ಸ್ಪರ್ಶ ಕೊಡಲು ಧಾರವಾಡದ ಜನತೆ ಮುಂದಾಗಿದ್ದಾರೆ. ಧಾರವಾಡ ಸೈನಿಕ ಸ್ಮಾರಕಕ್ಕೆ ಹೊಸ ರೂಪ. ದೇಶದಲ್ಲಿ ಸದ್ಯದಲ್ಲಿ ಈಗ ಯುದ್ಧದ ಮಾತು, ಯುದ್ಧದ ಉನ್ಮಾದದ ಮಾತುಗಳನ್ನ ಕೇಳಿ ಬರ್ತಾ ಇದ್ದೇವೆ. ಯುದ್ಧ ಅಂದ ತಕ್ಷಣ ನೆನಪಾಗೋದು ಎಲ್ಲರಿಗೂ ಕೂಡ ಅಂತಂದ್ರೆ ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಯುದ್ಧದಲ್ಲಿ ಅಂದ್ರೆ ಸಾಕಷ್ಟು ಎಂದರೆ ನಮ್ಮ ದೇಶದ ಮತ್ತು ರಾಜ್ಯದ ಯೋಧರು ನಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ ಕಾರ್ಗಿಲ್ ವಿಜಯವನ್ನು ಸಾಧಿಸಿದ್ರು. ಹಾಗಾದ್ರೆ ಆ ಕಾರ್ಗಿಲ್ ವಿಜಯಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಮೊದಲ ಆಗಿರುವಂತಹ ಒಂದು ಕಾರ್ಗಿಲ್ ಸ್ತೂಪ ನಮ್ಮ ಧಾರವಾಡದಲ್ಲಿದೆ. ನಾವು ಅದೇ ಧಾರವಾಡದಲ್ಲಿರುವಂತಹ ಕಾರ್ಗಿಲ್ ಸ್ತೂಪದ ಆವರಣದಲ್ಲಿದ್ದೀವಿ. ನಾವೀಗ ಏನು ನೋಡ್ತಾ ಇದ್ದೇವೆ, ಇದೇ ಕಾರ್ಗಿಲ್ ಸ್ತೂಪ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಪ್ರಾಂಗಣದಲ್ಲಿರುವಂತಹ ಈ ಒಂದು ಕಾರ್ಗಿಲ್ ಸ್ತೂಪ ಏನಿದೆ, ಇಲ್ಲಿ ಏನು ಮೇ 1999ರಿಂದ ಜುಲೈ 1999ರವರೆಗೆ ಏನೊಂದು ಕಾರ್ಗಿಲ್ ಯುದ್ಧವಾಗಿತ್ತು, ಆ ಕಾರ್ಗಿಲ್ ಯುದ್ಧದ ಸ್ಮರಣೆಗಾಗಿ ಈ ಒಂದು ಕಾರ್ಗಿಲ್ ಸ್ತೂಪವನ್ನ ಇಲ್ಲಿ ಮಾಡಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಕಾರ್ಗಿಲ್ ಸ್ತೂಪವನ್ನ ಇಲ್ಲಿನ ಯೋಧರ ಗುಡಿ ಅಂತ ಕೂಡ ಏನಂತಾರೆ ಒಂದು ಪ್ರಚಲಿತದಲ್ಲಿದೆ. ಈ ಕಾರ್ಗಿಲ್ ಸ್ತೂಪ ಆಗಿರೋ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಅದೇನಂದ್ರೆ ಧಾರವಾಡದಲ್ಲಿರೋ ಕೆಲ ಹಿರಿಯರಿಗೆ ತಾವು ಬಾಲ್ಯದಲ್ಲಿ ಸೈನ್ಯಕ್ಕೆ ಸೇರುವ ಆಸೆ ಇತ್ತಂತೆ. ಆದ್ರೆ ಅದು ಈಡೇರದ ಕಾರಣ ಸೈನಿಕರ ಮೇಲಿನ ಗೌರವಕ್ಕೆ ಇಡೀ ಯೋಧರ ಗುಡಿ ನಿರ್ಮಾಣವಾಗಿದೆ. ಧಾರವಾಡ ಜಿಲ್ಲಾ ಸೈನಿಕ ಕಲ್ಯಾಣ ಸಮಿತಿ ಇದನ್ನ ನಿರ್ಮಿಸುತ್ತಿದೆ. ಈಗ ಇದೆಲ್ಲ ಸ್ತೂಪ ಎಲ್ಲ ರಿನ್ಯೂವೇಟ್ ಆಗಕತ್ತದ. 25 ವರ್ಷ ಆತೀಗ ಕಂಪೌಂಡ್ ಎಲ್ಲ ಗೀಳಾಗಿದ್ದು ಎಲ್ಲ ಹೊಸದಾಗಿ ಮಾಡ್ಯಾರೆ. ಮತ್ತು ಇದೇ ಜಾಗದೊಳಗೆ ನಾವು 2017ರೊಳಗೆ ಜನರಲ್ ಕರೆಯಪ್ಪ, ಜನರಲ್ ತಿಮ್ಮಯ್ಯ, ಜನರಲ್ ಬೇವೂರು ಅವರು 3 ಮಂದಿದು ಸ್ಟ್ಯಾಚ್ಯೂ ಈಗ ಆಲ್ರೆಡಿ ಹೇಳಿದ್ದೀವಿ. ಆ ಪ್ರಕಾರ ಕಾರ್ಪೊರೇಷನ್ದವರು ಆರ್ಡ್ರ್ ಕೊಟ್ಟು ತರಿಸಿ ಬಿಟ್ಟಾರೆ. ಇನ್ನೂ ಅನಾವರಣ ಆಗವಲ್ದು. ಅದು ಟೈಮ್ ಕಾಯಕತ್ತೀವಿ.
ಅದರ ಪ್ರಕಾರ ಈ ಧ್ವಜದ ಸ್ತಂಭದ ಕೆಳಗೆ 4 ಸಿಂಹದ್ದು ಅದು ಬಂದದ ಸ್ಟೇಷನ್ ಅದು ಬಂದದೆ. 2001ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ನೀಡಿದ ಈ ಜಾಗವನ್ನು ಪಡೆದುಕೊಂಡಿದ್ರು. ಜಿಲ್ಲಾಡಳಿತದಿಂದ ಬಿಡುಗಡೆಯಾದ 1 ಲಕ್ಷ ರೂಪಾಯಿ ಅನುದಾನದ ಜೊತೆಗೆ ಸಾರ್ವಜನಿಕರೆಲ್ಲರೂ ಸೇರಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಗಿಲ್ ಸ್ತೂಪ ನಿರ್ಮಿಸಿದ್ದಾರೆ. ಈ ಭಾಗಕ್ಕೆ ಯಾವುದೇ ಸೇನಾಧಿಕಾರಿ, ಮಾಜಿ ಸೇನಾಧಿಕಾರಿ ಹಾಗೂ ಗಣ್ಯರು ಬಂದಲ್ಲಿ ಕಾರ್ಗಿಲ್ ಸ್ತೂಪಕ್ಕೆ ತಪ್ಪದೇ ಭೇಟಿ ನೀಡುತ್ತಾರೆ. ಸದ್ಯ ಹಳೆ ಸ್ಮಾರಕಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದ್ದು ಪುನರ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಇದೇ ಆವರಣದಲ್ಲಿ ಜನರಲ್ KM ಕಾರ್ಯಪ್ಪ, ಜನರಲ್ KS ತಿಮ್ಮಯ್ಯ ಹಾಗೂ ಜನರಲ್ GG ಬೇವೂರ್ ಅವರ ಪ್ರತಿಮೆಗಳನ್ನು ಅನಾವರಣ ಮಾಡುವ ಯೋಜನೆ ಸಹ ಹಾಕಿಕೊಂಡಿದ್ದಾರೆ. ಒಂದು ಧಾರವಾಡದೊಳಗನೆ ವೀರಭೂಮಿ ಅಂತ ಒಂದು ಹೆಸರು ಪಡೆದುಬಿಟ್ಟದೆ ಜಾಗ. ಪ್ರತಿಯೊಂದು ಸೈನಿಕರ ಎಲ್ಲ ಆ್ಯಕ್ಟಿವಿಟೀಸು ಏನೇ ಒಂದು ಇಲ್ಲಿ ನಮ್ಮ ದೇಶದೊಳಗೆ ಯುದ್ಧದ ವಾತಾವರಣ ಬರಲಿ, ಯಾವುದೋ ಒಬ್ಬ ಯೋಧ ಶಹೀದಾಗಲಿ ಅವರ ಬಾಡಿ ಇಲ್ಲಿ ಬಂದು ಹೋಗುವಂಥ ಒಂದು ಇದು ಪ್ರಥಾ. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಕಾರ್ಗಿಲ್ ಸ್ತೂಪ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಧಾರವಾಡದಲ್ಲಿ ಆಗಿರುವಂತಹ ಒಂದು ಇತಿಹಾಸವನ್ನು ಹೊಂದಿದ್ರೆ, ಅದ್ರ ಜೊತೆಗೆ ಯುದ್ಧದ ಇತಿಹಾಸವನ್ನು